ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸುವ ಮುಖ್ಯ ಉದ್ದೇಶ ದಿನಾಂಕ 14/3/2026 ಈ ವರ್ಷದ ಮೊದಲ ಬೃಹತ್ ಲೋಕ ಅದಾಲತನ್ನು ಹಮ್ಮಿಕೊಂಡಿರತಕ್ಕಂಥದ್ದನ್ನು ನಿಮಗೆ ತಿಳಿಸುವುದಕ್ಕಾಗಿ ಇರುತ್ತದೆ. ಗೌರಿಬಿದನೂರು ನ್ಯಾಯಾಲಯಗಳಲ್ಲಿ ಒಟ್ಟು ಅಂದರೆ 3 ನ್ಯಾಯಾಲಯಗಳಿಂದ 8,417 ಕೇಸುಗಳು ಚಾಲ್ತಿಯಲ್ಲಿರುವ ಕಾರಣಕ್ಕಾಗಿ ಇದು ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಬೃಹತ್ ಮೊತ್ತದ ಪ್ರಕರಣಗಳಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಆ ಕಾರಣಕ್ಕಾಗಿ ನಮ್ಮ ತಾಲೂಕಿಗೆ ಮುಂಬರುವ ಲೋಕ ಅದಾಲತ್ತು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಲೋಕ ಅದಾಲತನ್ನ ನಾವು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ಹಮ್ಮಿಕೊಳ್ತಾ ಇರತಕ್ಕಂಥದ್ದು. ಲೋಕ ಅದಾಲತ್ನಲ್ಲಿ ಎಲ್ಲಾ ಪ್ರಕರಣಗಳು, ಈ ಗಂಭೀರ ಕ್ರಿಮಿನಲ್ ಪ್ರಕರಣಗಳು ಅನ್ನ ಹೊರತುಪಡಿಸಿ ಬೇರೆಲ್ಲ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡುವ ಮುಖಾಂತರ ಪಕ್ಷಗಾರರಿಗೆ ಅವರಿಗೆ ಒಪ್ಪಿಗೆಯಾಗಿ ಅವರು ಸಂಧಾನಕ್ಕೆ ಒಪ್ಪಿಕೊಳ್ಳುವ ಮುಖಾಂತರ ನಾವು ನಿರ್ಧಾರ ಮಾಡುವಂತದ್ದನ್ನ ಮಾಡಬಹುದು. ಈಗ ಲೋಕ ಅದಾಲತ್ ಅಂದ್ರೆ ಏನು ಅನ್ನೋದನ್ನ ಮೊದಲು ನಾವು ಜನರಿಗೆ ವಿವರವಾಗಿ ಹೇಳಬೇಕಾಗುವಂತದ್ದು ಅವಶ್ಯಕತೆ ಇದೆ. ಲೋಕ ಅದಾಲತ್ ಅಂತಂದ್ರೆ ಅದು ಒಂದು ಅವಕಾಶ ಜನರಿಗೆ ತಮ್ಮ ಪ್ರಕರಣಗಳನ್ನ ನ್ಯಾಯಾಲಯಕ್ಕೆ ಬರುವುದರ ಹೊರತುಪಡಿಸಿ ಅದನ್ನ ಬಿಟ್ಟು ಮತ್ತೊಂದು ಪರ್ಯಾಯ ವಿಧಾನ, ಅದು ಅಲ್ಲಿ ಯಾವುದೇ ಶುಲ್ಕ ಇಲ್ಲದೆ ಅಲ್ಲಿರ್ತಕ್ಕಂತಹ ನ್ಯಾಯಾಧೀಶರು ಮತ್ತು ವಕೀಲರ ಸಹಯೋಗದಲ್ಲಿ ಕುಂತು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಇರತಕ್ಕಂಥ ಒಂದು ಸ್ಥಳ ಅಥವಾ ಅವಕಾಶ ಅಂತ ಹೇಳ್ಬೋದು. ಈಗ ಲೋಕ ಅದಾಲತ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರಕರಣಗಳನ್ನ ವೇಗವಾಗಿ ಅಥವಾ ತ್ವರಿತವಾಗಿ ಕ್ಲೋಸ್ ಮಾಡುವಂಥದ್ದು ಮತ್ತು ನ್ಯಾಯಾಲಯದಲ್ಲಿ ಈಗಾಗಲೇ ಇನ್ಸ್ಟಿಟ್ಯೂಷನ್ ಆಗಿರತಕ್ಕಂಥ ಪ್ರಕರಣಗಳ ಒಂದು ಭಾರವನ್ನು ಕಡಿಮೆ ಮಾಡುವಂಥದ್ದು ಮತ್ತೆ ಕಡಿಮೆ ವೆಚ್ಚದಲ್ಲಿ, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಬಡವರ ರೈತರ ಒಂದು ದೇಶ ಆಗಿರತಕ್ಕಂಥ ಕಾರಣಕ್ಕಾಗಿ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಅಥವಾ ಕೆಲವೊಂದು ಕೇಸುಗಳಲ್ಲಿ ಪೂರ್ಣ ಯಾವುದೇ ವೆಚ್ಚ ಇಲ್ಲದೆ ಶುಲ್ಕ ರಹಿತವಾಗಿ ನ್ಯಾಯವನ್ನು ಒದಗಿಸುವಂತಹ ಉದ್ದೇಶ. ಮತ್ತೆ ಈಗಾಗಲೇ ಹೇಳಿದ ಹಾಗೆ ಲೋಕ ಅದಾಲತ್ನಲ್ಲಿ ಯಾವ್ಯಾವ ಪ್ರಕರಣಗಳನ್ನ ನಾವು ಪರಿಗಣಿಸಬೇಕೀವಿ ಅನ್ನೋದನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ, ಬ್ಯಾಂಕ್ಸ್ ಸಾಲ ವಸೂಲಾತಿ ಪ್ರಕರಣಗಳು, ವಿದ್ಯುತ್ ಅಥವಾ ನೀರು ಬಿಲ್ನ ವಿವಾದಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ದೂರವಾಣಿ ಅಥವಾ ಮೊಬೈಲ್ ಬಿಲ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ವಾಹನ ಅಪಘಾತ ಪರಿಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಕುಟುಂಬ ಸಂಬಂಧಿತ ಎಲ್ಲಾ ವಿವಾದಗಳು, ಕಾರ್ಮಿಕ ವಿವಾದಗಳು ಮತ್ತು ಸಿವಿಲ್ ದಾವೆಗಳು, ಕಾಂಪೌಂಡಬಲ್ ಕೇಸುಗಳು, ಚೆಕ್ ಬೌನ್ಸ್ ಕೇಸುಗಳು, ಬ್ಯಾಂಕ್ ರಿಕವರಿ ಪ್ರಕರಣಗಳು. ಇದು ಹೇಗಿದೆ ಅಂತಂದ್ರೆ ಜ್ಯೂರಿಸ್ಡಿಕ್ಷನ್ ತುಂಬಾ ದೊಡ್ಡದಾಗಿದ್ದು, ಎಕ್ಸೆಪ್ಟ್ ಗಂಭೀರ ಪ್ರಕರಣಗಳನ್ನು ಹೊರತುಪಡಿಸಿ ಎಲ್ಲಾ ಕೇಸುಗಳನ್ನ ನೀವು ರಾಜಿ ಮಾಡಿಕೊಳ್ಳುವಂತ ಅವಕಾಶ ಇರತಕ್ಕಂಥದ್ದು ನಾವು ನೋಡ್ತೀವಿ. ಇದರ ವಿಶೇಷತೆ ಏನು? ಲೋಕ ಅದಾಲತ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮೊದಲು ಈಗಾಗಲೇ ಹೇಳಿದಾಗೆ ಶುಲ್ಕ ಇಲ್ಲ, ಒಂದು ವೇಗವಾಗಿ ಇತ್ಯರ್ಥವಾಗುವಂಥದ್ದು ಮತ್ತು ಒಂದು ಸಾರಿ ಪಾರ್ಟಿಗಳು ಕಾಂಪ್ರಮೈಸ್ ಮಾಡಿಕೊಂಡ್ರು ಅಂತಂದ್ರೆ ಅಪೀಲಿಗೆ ಅವಕಾಶ ಇಲ್ಲ, ಮುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಅದು ಅಲ್ಲಿಗೆ ಎಂಡ್ ಆಗುತ್ತೆ, ಮತ್ತೆ ಅಪೀಲ್ ಇಲ್ಲ. ಅದರ ಜೊತೆಗೆ ಪಾರ್ಟಿಗಳೇ ಒಪ್ಪಿ ಸಂಧಾನ ಮಾಡ್ಕೊಳ್ತಾ ಇರತಕ್ಕಂಥ ಕಾರಣಕ್ಕಾಗಿ ಅವರಿಬ್ಬರೂ ಸಹ ಗೆದ್ದಂಗೆ, ಇಲ್ಲಿ ಒಬ್ರು ಸೋಲೋದು ಒಬ್ರು ಗೆಲ್ಲುವಂತ ಒಂದು ಅವಕಾಶ ಇಲ್ಲ, ಇಬ್ರು ಸಹ ಗೆದ್ದಂಗೆ ಅಂತ ಆಗುತ್ತೆ. ಮತ್ತೆ ವಿಧಾನ ಹೇಗಿದೆ ಅಂತಂದ್ರೆ ಸರಳವಾಗಿರ್ತಕ್ಕಂಥದ್ದು. ಈವನ್ ಅನ್ಎಜುಕೇಟೆಡ್ ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡದೇ ಇರತಕ್ಕಂಥ ವ್ಯಕ್ತಿ ಬಂದರೂ ಕೂಡ ಆ ವಿಧಾನವನ್ನು ತುಂಬಾ ಸರಳವಾಗಿ ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಪಾರ್ಟಿಗಳು ಏನ್ ಮಾಡಬೇಕು ಅಂತಂದ್ರೆ ಅವರು ನ್ಯಾಯಾಲಯಕ್ಕೆ ಬಂದು ನ್ಯಾಯಾಲಯದ ಆವರಣದಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕುಗಳು ಇದ್ದ ಹಾಗೆ ನಮ್ಮ ತಾಲೂಕಲ್ಲೂ ಸಹ ತಾಲೂಕು ಕಾನೂನು ಸೇವಾ ಸಮಿತಿ ಇದೆ.
ಅಲ್ಲಿಗೆ ಬಂದು ಭೇಟಿ ಮಾಡಿ ಈ ತರ ನನ್ನ ಪ್ರಕರಣವನ್ನು ನಾನು ರಾಜಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿಂದ ಒಂದು ವಿಧಾನ ಸ್ಟಾರ್ಟ್ ಆಗತ್ತೆ. ಅಲ್ಲಿಂದ ನಮ್ಮ ಕ್ಲರ್ಕ್ಗಳು ಅವರ ಒಂದು ಪ್ರಕರಣವನ್ನ ಲೋಕ ಅದಾಲತ್ಗೆ ಕಳಿಸುವಂತದ್ದು, ಪ್ರೀಕನ್ಸಿಲಿಯೇಷನ್ಗಳನ್ನು ಮಾಡುವಂತದ್ದನ್ನ ನಾವು ಮಾಡ್ತೇವೆ. ಅಥವಾ ನ್ಯಾಯಾಲಯದಲ್ಲೇ ಒಂದು ಪ್ರಕರಣ ಬಾಕಿ ಇದ್ರೆ ನ್ಯಾಯಾಲಯದಲ್ಲಿ ಕೇವಲ ಒಂದು ಸಬ್ಮಿಷನ್ ಮಾಡಿದ್ರೆ ಸಾಕು, ಅದನ್ನ ಲೋಕ ಅದಾಲತ್ಗೆ ಕಳಿಸುವಂತದನ್ನ ಕೆಲಸಗಳು ಮಾಡ್ತೇವೆ.